ಹುಡುಗಿನ ಕರ್ಕೊಂಡು ಎಲ್ಲಿ ಹೋಗ್ತಾರೆ? ಆ ಅಡ್ರೆಸ್ ಎಲ್ಲ ಕೊಟ್ಟಿದಾರಲ್ಲ. ಪದ್ಮಿನಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ಇದೊಂದು ಹುಡುಗಿ ಜೀವನದ ಪ್ರಶ್ನೆ. ನೀನು ದಯವಿಟ್ಟು ಆ ಹುಡುಗಿನ ಅವ್ರ ಜೊತೆ ಕಳ್ಸೋಕೆ ಹೋಗ್ಬೇಡ. ಅಲ್ಲ ನಕುಲ್, ನಿಮ್ಗೆ ಅಷ್ಟೊಂದು ಕಾಳಜಿ ಇದ್ರೆ ನೀವೇ ಅಣ್ಣನ ಹತ್ರ ಬಂದು ಮಾತಾಡಿ. ನೀವು ಹೇಳಿದ್ರೆ ಅಣ್ಣ ಇಲ್ಲ ಅಂತ ಹೇಳಲ್ಲ ಅಲ್ವಾ? ನಾನು ನಿಮ್ಮ ಅಣ್ಣಗೆ ಏನು ಅಂತ ಕನ್ವಿನ್ಸ್ ಮಾಡೋಕ್ಕಾಗತ್ತೆ ಪದ್ಮಿನಿ? ನೋಡು, ನನ್ನ ಇಂಟ್ಯೂಷನ್ ಯಾವತ್ತೂ ಸುಳ್ಳಾಗಿಲ್ಲ. ದಯವಿಟ್ಟು ಆ ಹುಡುಗಿನ ಅವ್ರ ಜೊತೆ ಕಳಿಸ್ಬೇಡ ಪ್ಲೀಸ್. ಸರಿ ಆಯಿತು, ನಾನು ಅಣ್ಣನ ಹತ್ರ ಮಾತಾಡ್ತೀನಿ. ಬರೀ ಮಾತಾಡೋದಲ್ಲ, ಪಟ್ಟಿಡ್ದು ಕೂತ್ಕೋ. ನೋಡು ಪದ್ಮಿನಿ, ನನ್ನ ಲೆಕ್ಕಾಚಾರ ಯಾವತ್ತೂ ಸುಳ್ಳಾಗಿಲ್ಲ. ನಾನು ಬಲವಂತ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಂಬೇಡ. ಅವ್ರ ಅಪ್ಪ ಅಮ್ಮನ ವಿಷಯ ಗೊತ್ತಾದ್ಮೇಲೆ ಯಾಕೋ ನನ್ನ ಮನಸ್ಸು ಸ್ಟ್ರಾಂಗಾಗಿ ಕೆಟ್ಟ ವೈಬ್ ಹೊಡಿತಾ ಇದೆ. ಪ್ಲೀಸ್ ನನ್ನ ಮಾತನ್ನ ಕೇರ್ಲೆಸ್ಸಾಗಿ ತೊಗೊಂಬೇಡ ಪದ್ಮಿನಿ. ದಯವಿಟ್ಟು ನಿಮ್ಮ ಅಣ್ಣ ಹತ್ರ ಮಾತಾಡೋ, ಆಯ್ತಾ? ಆಯ್ತು. ಥ್ಯಾಂಕ್ಸ್ ಪದ್ಮಿನಿ. ಹೌದು, ಮನೇಲಿ ಇದ್ದಿದ್ರೆ ಇಷ್ಟೊತ್ತಿಗೆ ವಾಕಿಂಗ್ ಹೋಗ್ಬೇಕಿತ್ತಲ್ವಾ? ಇನ್ನೂ ಹೋಗಿಲ್ವಾ? ಇಲ್ಲ ನಕುಲ್, ನನಗೂ ನಿಮ್ಮ ಹಾಗೆ ಆ ಹುಡುಗಿನ ಕಳ್ಸೋದಕ್ಕೆ ಸ್ವಲ್ಪ ಹಿಂಸೆ ಆಗ್ತಿದೆ. ನಿನಗೂ ಈಗ ಅನಿಸ್ತಾ ಇದೆ ಅಲ್ವಾ? ಸೊ ನೆಗ್ಲೆಕ್ಟ್ ಮಾಡಬೇಡ, ಮಾತಾಡು, ಓಕೆನಾ? ಸರಿ ಸರಿ, ಟೇಕ್ ಕೇರ್, ಬಾಯ್. ಬಾಯ್. ಯಾಕೆ ಭಾವ ಇಷ್ಟೊಂದು ಒದ್ದಾಡ್ತಾ ಇದ್ದಾರೆ? ನನಗೂ ಗೊತ್ತಿಲ್ಲ. ಅವ್ರು ಯಾವತ್ತೂ ಯಾವ ವಿಚಾರಕ್ಕೂ ಇಷ್ಟೊಂದು ಬಲವಂತ ಮಾಡಿದವರಲ್ಲ. ಆ ಹುಡುಗಿ ಅಪ್ಪ ಅಮ್ಮನ ಬಗ್ಗೆ ಇಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಿದ್ದಾರೆ ಅಂದ್ರೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಯಾವುದಕ್ಕೂ ಒಂದ್ಸರಿ ಅಣ್ಣನ ಹತ್ರ ಮಾತಾಡ್ತೀನಿ. ದೇವ್ರೆ, ನನ್ನ ಕೈಲಾಗಿದ್ದ ಪ್ರಯತ್ನ ನಾನು ಮಾಡಿದ್ದೀನಿ. ಇನ್ನು ಹುಡುಗಿನ ಕಾಪಾಡೋ ಜವಾಬ್ದಾರಿ ನಿಂದು. ಹೇಗಾದರೂ ಮಾಡಿ ಕಾಪಾಡಪ್ಪ. ನಾಗು, ಇನ್ನು ಏನೇ ಯೋಚನೆ ಮಾಡ್ತಿದ್ಯಾ? ಏನು ಮಾತಾಡ್ಬೇಡ ನೀನು. ನೀನ್ ಮತ್ತೆ ಹಳೆ ಪುರಾಣ ಕಥೆ ಎಲ್ಲ ಹೇಳ್ಬೇಡ ಅಲ್ವೇ? ನಾವೆಲ್ಲರೂ ಮಾಡ್ತಿರೋದು ಈ ಮನೆ ಒಳ್ಳೇದಕ್ಕಲ್ವೇನೆ? ಹಾಗಲ್ಲ ರೀ, ನಾನೇನ್ ಹೇಳಕ್ ಹೊರಟಿದ್ದೀನಿ? ಏನು ಹೇಳ್ಬೇಡ. ಕೊಡಿಲಿ, ಕೊಡೆ. ಬಿಡು ನಾಕು, ಸುಮ್ಮನೆ ಇರೋ ಅಂತ ಹೇಳದ್ನಲ್ಲ. ನಾಕು, ಅಳ್ಬೇಡ್ವೆ. ನೀನ್ ಹತ್ರ ಅವಳಿಗೆ ಸಂಶಯ ಬರುತ್ತೆ ಕಣೆ. ಯಾವ ಊರಣ ಇದು? ಕುಡಿಯಕ್ಕೆ ಅಂತ ಕದ್ದು ಮುಚ್ಚಿ ಆಟೋದಲ್ಲಿ ಬಸ್ಸಲ್ಲಿ ಅಲ್ಲೆಲ್ಲ ಹೋಗಿ ಎಣ್ಣೆ ಕುಡಿದ್ಬಿಟ್ಟು ಮತ್ತೆ ಊರಿಗೆ ಬರೋ ಅಷ್ಟಲ್ಲಿ ಕುಡ್ದಿರೋದೆಲ್ಲ ಇಳ್ದೋಗೈತಲ್ಲಣ್ಣ. ಏಯ್, ಕೂಗಾಡ್ಬೇಡ, ಹಾ ನಿಧಾನಕ್ಕೆ ಮಾತಾಡು. ಯಾಕೆ ಗೊತ್ತಾ, ಈ ಊರಾಗ ಯಾರು ಕುಡಿಯಲ್ಲ ಕಣೋ, ಅದಕ್ಕೆ ಅಲ್ಲಿಗೆ ಹೋಗಿ ಕುಡಿದು ಬರೋದು. ಟೆನ್ಷನ್ ಮಾಡ್ಕೋಬೇಡ. ನಾಳೆಕ್ಕೆ ಫುಲ್ ಸ್ಟಾಕ್ ಇಡ್ತೀನಿ. ಹಾ. ಏಯ್, ಬೀಡಿ ಆರೋಯ್ತಲ್ಲ, ಇದೊಂದು ಬೀಡಿ ಸೇತ್ಕೊಂಡು ಹೋಗ್ಬಿಡಣ. ಸೈಲೆಂಟಾಗಿ ಬಾ. ಒಂದ್ ಸೇತ್ಕೊಂಡು ಹೋಗ್ಬಿಡಣ. ಪಟ್ನ ಕೊಡ. ಏಯ್, ಯಾಕೆ ಎಲ್ಲಿ ಬಂದು ಏನ್ ಮಾಡ್ತಾ ಇದೀಯ ನೀನು? 2 ದಿನ ಕುಡ್ದಿಲ್ಲ ಅಂತಂದ್ರೆ ನಿನ್ ಕೈಲಿ ಇರಕ್ಕಾಗಲ್ವಾ? ಕೆಲಸ ಮುಗಿಯೋ ಹಂತದಲ್ಲಿದೆ, ಇದೆಲ್ಲ ಬೇಕಾ?
ಅಲ್ಲ ಕಣೆ, ಬೆಳಗ್ಗಿಂದ ಈ ನಾಟಕ ಮಾಡಿ 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 ತಲೆ ರೋಸ್ ಹೋಗೈತಿ. ಈಗೆಲ್ಲ ಒಂದೇ ಒಂಚೂರು 190 ಹಾಕ್ಕೊಂಬರೋಣ ಅಂತ ಹೋಗಿದ್ವು ಅಲ್ವೇನಾ? ಹೌದೌದು. ನಾವೇನು ಥು ನಿಮ್ಮ ಅಕ್ಕ ಮುಚ್ಚ. ಯಾರಾದ್ರೂ ನೋಡಕ್ ಮುಂಚೆ ಎದ್ದು ಒಳಗಡೆ ಹೋಗೋಣ ಬನ್ರಿ ಎದ್ದು. ಏ ಬಾರ ಬಾ. ಏಯ್ ಏನ್ ಮಾಡ್ತಾ ಇದೀಯ? ಬಂದ್ ಮಲ್ಕೋ. ನನಗೀಗ ಏನು ಮಾಡಿದ್ರು ನಿದ್ದೆ ಬರಲ್ಲ ಆಂಟಿ. ಏಯ್ ಆಂಟಿ ಗೀಂಟಿ ಅಂದ್ರೆ ಮುಖದ ಮೇಲೆ ಹೊಡೆದು ಬಿಡ್ತೀನಿ. ಅಮ್ಮ ಅಂತ ಹೇಳ್ಬೇಕು, ಗೊತ್ತಾಯ್ತಾ? ವಾ, ನೀನಿನ್ನೂ ಕ್ಯಾರೆಕ್ಟ್ರ್ ಒಳಗಡೆನೇ ಇದೆಯಾ? ಏಯ್ ಆ. ಎದ್ದಳು, ಏಳು ಮೇಲೆ, ಎದ್ದಳು ಏಯ್. ಮೇಲೆ ಅಂತೀನಿ. ನೋಡು ನೀನೇನೋ ಮಾತಾಡ್ತಾ ಇದ್ದಾನೆ. ಏಯ್ ಮನೋಹರ, ಊರ್ ಬಿಡೋ ತನಕ ಮರ್ಯಾದೆ ಕೆಲಸ ಮಾಡೋದ್ ಕಲಿಯೋ, ಇಲ್ಲಾಂದ್ರೆ ನಾ 3 ಜನ ಜೈಲಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಏನೋ ನೋಡ್ತಾ ಇದೀಯಾ? ಅಣ್ಣ, ನೀನ್ ಏನೇ ಹೇಳು, ಸುರಭಿ ಸಖತ್ತಾಗವಳೆ. ಫೋಟೋಗಿಂತ ಎದುರುಗಡೆ ನೋಡಕ್ಕೆ ಇನ್ನೂ ಸಾಕತ್ತಾಗವಳೆ. ಅದಕ್ಕೆ ಇವಳು ಫೋಟೋನ ಅಡ್ಡಕ್ಕೆ ಕಳಿಸಿದ್ದೀನಿ. ಒಳ್ಳೆ ರೇಟ್ ಬರುತ್ತೆ, ನಮಗೆ ಡಬಲ್ ಬೆನಿಫಿಟ್ಟು. ವಾ, ಯಾಕಣ? ಮಾಲ್ ಕೈ ಬರುವವರೆಗೂ ಬಿಸ್ನೆಸ್ ಮಾಡೋ ಜಾಗದಲ್ಲಿ ಇನ್ನೊಂದು ಡೀಲ್ ಬಗ್ಗೆ ಮಾತಾಡಬೇಡ ಅಂತ ಎಷ್ಟು ಸಲ ಹೇಳಿಲ್ಲ ನಿನ್ಗೆ? ಏಯ್, ನಮ್ಗೆ ಎಷ್ಟೇ ಅವಮಾನ ಆದ್ರೂ ಕೂಡ ನಾವು ಸಹಿಸ್ಕೋಬೇಕು ಕಣೋ. ನಮ್ಮ ಮಗಳು ಕಣ ಅವಳು. ಬಾ ಬಾ. ಮಲಿಕಣ ಬಾ. ನಿಂತ್ಕೊಳ್ಳಿ. ಯಾರು ನೀವು? ಈ ಮನೆಗೆ ಸುರಭಿ ಅಂತ ಹೇಳ್ಕೊಂಡು ಬಂದಿದ್ದಾಳಲ್ಲ, ಅವ್ರ ಅಪ್ಪ ಅಮ್ಮ. ಮೇಡಮ್, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಸುರಭಿ ಅವ್ರ ಅತ್ತೆ. ಅವಳಿಗಿನ್ನೂ ಮದುವೆನೇ ಆಗಿಲ್ಲ.